ಮಲಗಿದ್ದಾಳೆ ಉಲ್ಟಾ. ಜಾನು ಎದ್ದೇಳಿ, ಟೈಮ್ ಊಟದ ಟೈಮ್. ಯಾ ಎದ್ದೋಳಪ್ಪ. ಮುಲ್ಲಂಗಿ ಸಾಂಬಾರು ತಗೊಳ್ಳಿ, ಬ್ಲಾಗ್ ಕಂಟಿನ್ಯೂ ಮಾಡಿ. ಸೊ ಯಾ ಗಾಯ್ಸ್, ಸೊ ಡನ್. ಸೊ ಮನಿ ಈಗ ಬ್ಲಾಗ್ ಕಂಟಿನ್ಯೂ ಮಾಡೋಣ. ಆಂಟಿ ಎಲ್ಲ ಕಿಚನೆಲ್ಲ ಕ್ಲೀನ್ ಮಾಡ್ತಾರೆ. ಸೊ ನಮ್ಮ ಅಕ್ಕನ ಆ ಕಡೆ ಸುಮ್ಮನೆ ತಿರುಗಾಡ್ತಾಳೆ. ಇದನ್ನ ಅಣಿಸ್ತಾ ಅದು ನನ್ನ ಮುಖ ತೋರಿಸ್ತೀನಿ. ಅಣಿಸಿದ ಸೊ ಊಟ ತಿನ್ನಬೇಕು. ನುಗ್ಗೆಕಾಯಿ ಸಾಂಬಾರು, ಅನ್ನ ಅಲ್ವಾ? ಸೊ ನಾನು ಒಂದು ಕಡೆ ಪ್ರಶಾಂತವಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ ಏನಾಗಿತ್ತು ನನಗೆ ಈ 2-3 ವೀಕ್ಸಲ್ಲಿ ಅಂತ. ಸೊ ಈ 2-3 ವೀಕ್ಸಲ್ಲಿ ನಂಗೆ ಸ್ವಲ್ಪ ಫೀವರ್ ಅದೆಲ್ಲ ಕಾಮನ್ ಅಲ್ವಾ. ಸೊ ಅದಕ್ಕೆ ಫೀವರ್ ಬಂದಿತ್ತು. ಆ್ಯಂಡ್ ನನ್ನ ನಮ್ಮ ಅಜ್ಜಿ ಮನೆಗಿದ್ದ ವ್ಲಾಗ್ ಮಾಡೋಕ್ಕಾಗಲ್ಲ, ನನ್ನ ಫೋನ್ ಇಲ್ಲೇ ಮರೆತುಬಿಟ್ಟು ಹೋಗಿದ್ದೀನಿ. ಸೊ ಸಿಲ್ಲಡಿ ನನಗೆ ಇದು ಸಿಕ್ಕಿದ್ದು ಬಿಂಗೋಲಿಶ್. ಇದೊಂದು ಬಿಂಗೋಲ್ ಸಿಗುತ್ತೆ. ನಾನು ಸುಮ್ಮನೆ ಯಾಕೆ ಇಟ್ಕೊಳ್ಳೋದು ಅಂತ ಕೈ ಬೋಳು ಕಿವಿ ಬೋಳು ಅದಕ್ಕೆ ಹಾಕೊಟ್ಟೆ. ಸೊ ನಂಗಿನ್ನ ಇದ್ದ ಬರ್ತಿದ್ದಾಗ ಅಕ್ಕ ಎಬ್ಬರಿಸ್ಬಿಟ್ಲು. ಗೈಸ್, ನಿಮಗೆ ಹೋಮ್ ಟೂರ್ ಬೇಕು ಅಂತ ನಾನು ಅನ್ಕೋತಾ ಇದ್ದೀನಿ. ನಾನೇ ಹೋಮ್ ಟೂರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ವ್ಲಾಗ್ ಹೋಮ್ ಟೂರ್ದೇ ಆಗಿರಲಿ ಹಾಗಾದರೆ ಅಲ್ವಾ. ಸೊ ಇವತ್ತು ನಮ್ಮ ಮನೆಗೆ ಒಬ್ಬರು ಕಾಮನ್ ಗೆಸ್ಟ್ ಬರ್ತಾಯಿದ್ದಾರೆ. ಶಿ ಈಸ್ ಮೈ ಸಿಸ್ಟರ್. ಸೊ ಇವಳು ಅನ್ನೋ ತೋರಿಸಿಲ್ಲ, ಅವಳು ರೇರ್ ಬರೋದು, ರೇರಾಗಿ ಬರ್ತಾರೆ. ಸೊ ಅದಕ್ಕೆ ನಾವು ಜಾಸ್ತಿ ಇದನ್ನು ಇರಿಸ್ಕೊತೀವಿ ಅವಳನ್ನ. ಏನು ಮಾಡಬೇಕು ನನಗಂತ ಗೊತ್ತಿಲ್ಲ. ನಾನು ಹೋಮ್ ಟೂರ್ ಮಾಡ್ಕೊಂಡಿದ್ದೀನಿ. ಮನೆಗೆ ಬಂದು 3 ವರ್ಷ ಆಯಿತು. 1 ವರ್ಷ ಅಲ್ಲ, 5 ವರ್ಷ ಆಯಿತು. ಆದರೂ ನಾನು ಹೋಮ್ ಟೂರ್ ಕೊಟ್ಟಿಲ್ಲ ಅಲ್ವಾ. ಸೊ ಹಾಗಾಗಿ ಹೋಮ್ ಟೂರ್ ಕೊಡುವ, ಈಗಲ್ಲ ನೆಕ್ಸ್ಟ್ ವ್ಲಾಗಲ್ಲಿ. ನಾಳೆ ಬರುತ್ತೆ ನೆಕ್ಸ್ಟ್ ವ್ಲಾಗ್. ಸೊ ನಾನು ನಮ್ಮ ಅಜ್ಜಿ ಮನೆಗೆ ತಿರ್ಗಾ ಹೋಗ್ತೀನಿ ನೆಕ್ಸ್ಟ್ ಮಂತ್ ಅಂದರೆ ಒಂದು 20ಗೆ, ನೆಕ್ಸ್ಟ್ May 20ಗೆ ಹೋಗ್ತೀನಿ. ಸೊ ಇಲ್ಲಿ May 20 ತನಕ ಎಷ್ಟು ದಿನ ಇರ್ತೀನಿ. May 20 ತನಕ ಇಲ್ಲಿ ಕಂಟಿನ್ಯೂಸ್ ವ್ಲಾಗ್ಸ್ ಮಾಡ್ತಾ ಇರ್ತೀನಿ. ಕಂಟಿನ್ಯೂಸ್ 100 ಸಿಕ್ಕಿಲ್ಲ ಅಂದರೂ ಪರವಾಗಿಲ್ಲ. ಹಾಯ್ ಗಾಯ್ಸ್ ಅದು ಮಾಡ್ತಾ ಇರ್ತೀನಿ. ನಮ್ಮ ಅಕ್ಕ ನೋಡ್ಬಿಟ್ಟು ನಕ್ಕೊಳ್ಳೋಣ. ಯಪ್, ಈಗ ನಮ್ಮ ನುಗ್ಗೆಕಾಯಿ ಸಾಂಬಾರು ಮಾಡಿದ್ದಾರಂತೆ. ಸಾಂಬಾರು ತಿಂದು ಉಂಡು ತಿರ್ಗಾ ಮಲ್ಕೋಬೇಕಷ್ಟೆ. ಇನ್ನೇನು ಕೆಲಸ ಇಲ್ಲ ನಮಗೆ, ರಜೆಗಳಿಲ್ವ. ಸೊ ಗೈಸ್, ಈಗ ಯಾರು ಪಾಸ್ ಆದರೆ 4th ಹೋಗ್ತಾರೋ ಕಾಮೆಂಟಲ್ಲಿ ಹೇಳಿ. ಬಿಕಾಸ್ ನಾನೀಗ ಪಾಸ್ ಆದರೆ 5th ಹೋಗ್ತಿದ್ದೀನಿ. ಸೊ ಗೈಸ್, ನನಗೆ ಈ ಎಲ್ಲ ಆಡ್ತಿದೆ. ಒಂದು 2-3 ದಿನ ತಲುಪಿದ್ದಾಗುತ್ತೆ ಗೈಸ್. ಐ ಆಮ್ ವೆರಿ ಹ್ಯಾಪಿ ಆಫ್ ದ್ಯಾಟ್. ಸ್ಕೂಲ್ಗೆ ಹೋಗಿ ನನ್ನ ಯೂನಿಫಾರ್ಮ್ದು ಅಳತೆ ಕೊಟ್ಟು ಆ್ಯಂಡ್ ಬುಕ್ಸ್ ತಗೊಂಡು ಬಂದಿದ್ದೀನಿ. ಬುಕ್ಸು ತೋರಿಸೋಣ ಅಂದ್ಕೊಂಡಿದ್ದೀನಿ, ತೋರಿಸ್ತಾರೆ. ಈ ಸರಿ ನಮಗೆ ಸ್ಟೇಷನರಿ ಎಸೆನ್ಷಿಯಲ್ಸ್ ಎಲ್ಲ ಕೊಟ್ಟಿದ್ದಾರೆ. ಎಸೆನ್ಷಿಯಲ್ಸ್ ಗೈಸ್, ನಮ್ಮ ಅಕ್ಕ ಅವರ ಅಂತ ಕೇಳಿಸ್ತಾ. ಸೊ ನಮ್ಮ ಅಕ್ಕ ಈಗ ಊಟ ತಿನ್ನಬೇಕಂತೆ. ಇಬ್ಬರ ಜೊತೆ ಕೂತ್ಕೊಂಡು ಸಮೀರ್ ವ್ಲಾಗ್ಸ್ ಇಲ್ಲ, ವರುಣ್ ವ್ಲಾಗ್ಸ್ ಇಲ್ಲ, ಶ್ರವಣ್ ವ್ಲಾಗ್ಸ್ ನೋಡ್ಕೊಂಡು ತಿನ್ನೋದೇ. ಗೈಸ್, ಮ್ಯಾಂಗೋ ಬಿಟ್ಟವ್ರೆ ತಂದ್ವಿನೇನೆ. 1 kg 2 kg ಅಲ್ವಾ, 5 ಏನೋ ತಂದಿದ್ದೀವಿ ಗೈಸ್. ಮೇ ಬಿ ಹುಳಿ ಇತ್ತು. ನೀವು ಈಗಲೇ ಟ್ರೈ ಮಾಡೋಕ್ಕೆ ಹೋಗ್ಬಿಡಿ. ಎಲ್ಲ ಮಳೆ ಜೋರಾಗಿ ಬಿದ್ದ ಮೇಲೆ ಎಲ್ಲ ಸ್ವೀಟಾಗಿ ಟ್ರೈ ಮಾಡೋಕ್ಕೆ. ಸೊ ನಮ್ಮ ಮಾಮಗೆ ಹೇಳಿದ್ದೀವಿ ನಾವು, ಊರಿಂದ ಫ್ರೆಶ್ ಆಗಿರೋ ಇಷ್ಟು ದೊಡ್ಡ ಪಾತ್ರೆಗಳು ತರಿಸ್ತಾರೆ. ಆಚೆ ವರ್ಷನೂ ತರಿಸಿದ್ರು. ಆಚೆ ವರ್ಷ ತರಿಸಿದ್ರು, ಆದರೆ ಆಚೆ ವರ್ಷ ತರಿಸಿರಲಿಲ್ಲ.
ಆಚೆ ವರ್ಷ ತರಿಸಿದ್ರು, ಅದು ಆಚೆ ವರ್ಷ ತರಿಸಲಿಲ್ಲ, ಅದರ ಆಚೆ ವರ್ಷ ತರಿಸಿದ್ರು. ಒಂದು ವರ್ಷ ಬಿಟ್ಟು ಒಂದು ವರ್ಷ ಮೇಬಿ ವರ್ಷ ತರಿಸ್ತಾರೆ, ಹೋದ ವರ್ಷ ತರಿಸಿಲ್ವಲ್ಲ. ತರಿಸಿದ್ರು ಕಣೆ. ಗೈಸ್ ನಮ್ಮ ಅಕ್ಕ ರೇಗ್ಕೊಂಡು ಹೋಗ್ತಾಳೆ ನೋಡಿ. 30-40 ಮಿನಿಟ್ಸ್ ಆದರೂ ಇರಬೇಕು ವ್ಲಾಗ್ ಅಂದರೆ, ಅಷ್ಟಾದರೂ ಇರ್ಬೇಕು ತಾನೆ. ಅವರು ವ್ಲಾಗರ್ಸ್ ಅಲ್ಲ ಅಲ್ವಾ, ಅದಕ್ಕೆ ಸ್ವಲ್ಪ ಅವ್ರಿಗೆ ನಾಲೆಜ್ ಇಲ್ಲ ಅಷ್ಟೇ ಅಲ್ವಾ ಮನೀಷಾ. ಸೊ ಬನ್ನಿ ಈಗ ಊಟ ತಿನ್ನವ. ಗೈಸ್ ಈಗ ಮೇಲೆ ಹೋಗ್ತಿದ್ವಿ ಸುಮ್ಮನೆ ಎಂಟರ್ಟೈನ್ಮೆಂಟ್ಗೆ. ಸ್ವಿಮ್ಮಿಂಗ್ ಪೂಲ್ ಯಾವುದೂ ವೀಡಿಯೋ ಮಾಡಿಲ್ಲ ನಾನು, ಅವಾಗಿನ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿರಲಿಲ್ಲ. ಹಿಂಗೆ ಮಾಡ್ತಾರೆ, ಈಗ ಮಾಡಿದ್ದೀನಿ. ನಾನು ಯೂಟ್ಯೂಬ್ ಚಾನಲ್ನ 2023 ಸ್ಟಾರ್ಟ್ ಮಾಡಿದ್ದು. ಇವಾಗಕ್ಕೆ 3 ವರ್ಷ ಆಯಿತು ನಾನು ಯೂಟ್ಯೂಬ್ ಫ್ಯಾಮಿಲಿಯಲ್ಲಿ ಅಲ್ಲ. ಸೊ ಆ ಥರ ವೆದರ್ ಚೆನ್ನಾಗಿದೆ ಅಲ್ಲಿ ಮೇಲೆ, ಅಷ್ಟು ಬಿಸಿಲಿಲ್ಲ. ಬಿಸಿಲಿದೆ ಮೇಲೆ ಅಷ್ಟು ಬಿಸಿಲಿಲ್ಲ ಇಲ್ಲಿ. ಇದು ಶೆಡ್ ಹಾಕ್ತಿದ್ದೀವಲ್ಲ ನಾವು, ಅದಕ್ಕೆ ಗೈಸ್ ನೋಡಿ ಎಲ್ಲ ಗಿಡಗಳೆಲ್ಲ ಇವೆ ನಮ್ಮ ಹತ್ರ. ಸೊ ಗೈಸ್ ನಮ್ಮ ಅಕ್ಕ ನಾನು ವ್ಲಾಗ್ಸ್ ನೋಡಲ್ಲ, ಅದಕ್ಕೆ ನಾನು ಹೆಂಗೆ ಹುಚ್ಚುಚ್ಚು ಥರ ಆಡ್ತೀನಿ ಅಂತ ಅವಳಿಗೆ ಗೊತ್ತಿಲ್ಲ. ಇವತ್ತು ಫಸ್ಟ್ ಟೈಮ್ ನೋಡಿಬಿಟ್ಟು ಶಾಕ್ ಆಯ್ತು ಅವಳೆ ಅಷ್ಟೇ. ಏನಿದು ಸೊ ಗೈಸ್ ಎದುರುಗಡೆ ಮನೆ ಕಟ್ತವ್ರೆ, ಸೌಂಡ್ ಅಂದರೆ ಸೌಂಡ್. ಆ ಕಡೆ ಸೊ ಗೈಸ್ ನಮ್ಮ ಅಕ್ಕ ಉಗುರು ಬೆಳೆಸಿದ್ದಾಳೆ. ಸೌಂಡ್ ಮಾಡು ಮನುಷ್ಯ ಹಂಗೆ. ಲೆಫ್ಟ್ ಹ್ಯಾಂಡ್ ಅಷ್ಟೇ ಗೈಸ್. ನಾನು ವ್ಲಾಗಲ್ಲಿ ಬರಲ್ಲ, ಸಾರಿ. ಯಾಕೆ ಬರಲ್ಲ? ಅವರಣ್ಣ ವ್ಲಾಗಲ್ಲೆಲ್ಲ ಹೋಗ್ಬೇಡ ಅಂತವ್ನು, ಅದಕ್ಕೆ. ಸೊ ಗೈಸ್ ಮೀಶೋಯಿಂದ ಒಂದು ಪಾರ್ಸಲ್ ಬಂದಿತ್ತು. ಸೊ ಇವಾಗ ಅದನ್ನು ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ಇದು ಬಂದಿರೋದು ನೆಕ್ಲೆಸ್. ಸೊ ಬನ್ನಿ ಅನ್ಬಾಕ್ಸ್ ಮಾಡುವ. ಅನ್ಬಾಕ್ಸ್ ಮಾಡೋ ಸಮಯ ಮಾಡ್ತಾಯಿದ್ದೀನಿ. ಸೊ ನೆಕ್ಲೆಸ್ ಡಬ್ಬಲ್ಲಿ ಕೊಡ್ತಾರೇನೋ ಅಂದ್ಕೊಂಡೆ, ಪ್ಯಾಕೆಟಲ್ಲಿ ಕೊಟ್ಟಿದ್ದಾರೆ. ಸೊ ವಿದೌಟ್ ಸ್ಕಿಪ್ಪಿಂಗ್ ಲೆಟ್ಸ್ ಝೂಮ್ ಔಟ್. ಸೊ ನೆಕ್ಲೆಸ್ ಅದು ತುಂಬ ಬ್ಯೂಟಿಫುಲ್ ಆಗಿದೆ. ಐ ಲವ್ ದಿಸ್ ಆ್ಯಕ್ಚುಲಿ. ವಾವ್ ನೋಡಿ, ಇದು ನಮಗೆ ಕಾಸ್ಟ್ ಆಗಿರೋದು ಆಲ್ಮೋಸ್ಟ್ 508 ರೂಪೀಸ್ದು. ಸೊ ಇಟ್ಸ್ ವೆರಿ ಬ್ಯೂಟಿಫುಲ್ ಗೈಸ್. ಸೊ ಈಗ ಓಲೆ ನೋಡೋಣ ಬನ್ನಿ. ಸೊ ಈಗ ಓಲೆ ನೋಡೋಣ ಬನ್ನಿ. ಫಸ್ಟ್ ತೆಗಿತೀನಿ ನೋಡಿ. ವೆರಿ ವೆರಿ ನೈಸ್ ಪ್ರಾಡಕ್ಟ್ ಗೈಸ್. 508 ರೂಪೀಸ್ ಅಂದರೆ ಈ ಪ್ರಾಡಕ್ಟಿಗೆ ವರ್ತ್, ವೆರಿ ಮಚ್. ಸೊ ಐ ಲವ್ ದಿಸ್ ಪ್ರಾಡಕ್ಟ್. ಇವಾಗ ತನಕ ಎಲ್ಲದಕ್ಕಿಂತ ಬ್ಯೂಟಿಫುಲ್ ನೆಕ್ಲೆಸ್ ಇದು ನಾನು ತಗೊಂಡಿರೋದು. ಇದು ನಮ್ಮ ಮದರ್ ಇಂಡಿಯಾ ಅವರ ಸೆಲೆಕ್ಷನ್. ಸೊ ನಿಮಗೆ ಗೊತ್ತಲ್ವಾ, ಅಮ್ಮಂದಿರಂದರೆ ಬೆಸ್ಟ್ ಸೆಲೆಕ್ಷನಲ್ಲಿ ಹಂಗೆ. ಸೊ ನನಗೆ ಈ ಥರ ತಿರುಪುಗಳು ಇದ್ದಿಷ್ಟಾಗಲ್ಲ, ಒಳಗೆ ಹೋಗಲ್ಲ ಅಂತಿದೆ, ಅದಕ್ಕೆ ಗೈಸ್ ಸೊ ಗೈಸ್ ಇದು ಮಾಡ್ತಾಯಿದ್ದೀನಿ. ಸೊ ಈಗ ಸೊ ಇಲ್ಲಿ ನೋಡಿ ಗೈಸ್, ಓಲೆ ಸರ ಅಂತ ನಾವು ದೃಷ್ಟಿ ತೆಗಿಯೋಣ ಅನಿಸ್ತೈತಿ. ಇದು ಮೀಶೋಲಿ ಸ್ವಲ್ಪ ಗೋಲ್ಡ್ ಅಂತಿತ್ತು, ಇದ್ರೂ ಇರ್ಬೋದೇನೋ, ಸ್ವಲ್ಪ ಗೋಲ್ಡ್ ಆ್ಯಡ್ ಮಾಡಿರ್ತಾರೆ. 1 ಗ್ರಾಮೇ 8000. ಈಗ ಇದರಲ್ಲಿ 500 ರೂಪೀಸ್ಗೆ ಎಲ್ಲಿ ಗೋಲ್ಡ್ ಕೊಡ್ತಾರೆ? ಇರ್ಬೋದು, ಚಿಟ್ಕಿ ಗೋಲ್ಡ್ ಆ್ಯಡ್ ಮಾಡಿರ್ತಾರೆ ಅದಕ್ಕೆ.
ಬಟ್ ಐ ಲವ್ ದಿಸ್ ಜ್ಯುವೆಲರಿ ಸೆಟ್. ನೀವು ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡಿ. ಸೊ ಗೈಸ್, ನಾನು ಸಂಡೇ ಒಂದು ಫಂಕ್ಷನ್ಗೆ ಹೋಗಬೇಕಾಗಿದೆ. ಸಂಡೇ ಮದುವೆ ನಮ್ಮ ರಿಲೇಷನ್ ಕಡೆ ಇರ್ತೀನಿ. ನಾನು ಬ್ಲಾಗಲ್ಲಿ ತೋರಿಸ್ತೀನಿ. ಇದನ್ನು ನಾನು ಆ ಫಂಕ್ಷನಲ್ಲಿ ಹಾಕ್ಕೊಳ್ಳೋಣ ಅನ್ಕೋತಿದ್ದೀನಿ. ನಮ್ಮಮ್ಮ ಕಿತ್ಕೋತಿದ್ದೇನೆ ನನಗೆ. ಅವರೇ ತರಿಸಿದ ಅವ್ರಿಗೋಸ್ಕರ ಅಂತಲ್ಲ, ಎಲ್ಲ ಶೇರಿಂಗ್ ಇಸ್ ಕೇರಿಂಗ್. ಸೊ ಅವಾಗ ಸಮಯ ಸಂದರ್ಭ ಹೆಂಗಿರುತ್ತೆ ಹಂಗೆ. ಬಟ್ ಐ ಲವ್ ದಿಸ್ ಚೆನ್ನಾಗಿದೆ ಆ್ಯಕ್ಚುಲಿ. ಸೊ ನೋಡಿ ಗೈಸ್, ಎಷ್ಟು ಸಕ್ಕತ್ತಾಗಿದೆ. ಸೊ ನೀವು 500 ಬರ್ತು ತೊಗೋಬೋದು. ಸೊ ಬನ್ನಿ ಈಗ ಊಟ ತಿನ್ಬಿಟ್ಟು ಸಿಗ್ತೀನಿ. ನೀವು ಊಟ ತಿನ್ಬಿಟ್ಟು ಸಿಗ್ಗಿ. ಸೊ ಗೈಸ್, ಊಟ ಎಲ್ಲ ತಿಂದು ಸ್ನ್ಯಾಕ್ಸ್ ಮ್ಯಾಗಿ ಮಾಡ್ಕೊಂಡಿದ್ದೆ, ಅದನ್ನು ತಿಂದು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸೊ ಇವಳು ಕ್ಲಿಯರ್ ಆಡ್ತಾ ಇದೆ. ಗ್ಯಾಸ್ ನೋಡಿ ನನ್ನ ತಂಗಿನ ಸೌಂಡ್ ಗ್ಯಾಸ್. ಸೊ ನನ್ನ ಬುಕ್ಸ್ ರಿಲೀಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಗ್ಯಾಸ್, ದಿಸ್ ಈಸ್ ಮೈ ಬುಕ್ಸ್. ಸೊ ನೋಡಿದ್ರೇ ನಿಮಗೆ ಗೊತ್ತಾಗ್ಬೋದು ಯಾವ ಸ್ಕೂಲ್ ಅಂತ. ನೌಕರಿ ಎಜುಕೇಷನಲ್ ಸೆಂಟರ್. ಸೊ ಫಸ್ಟ್ ಥಿಂಗ್ ಐ ಗಾಟ್ ಇಸ್ stationery essentials kit. ಇದರಲ್ಲಿ ಏನೇನು ಬರುತ್ತೆ ಅಂತ ನಿಮಗೆ ತೋರಿಸ್ತೀನಿ ರೀ. ಸೊ ಫಸ್ಟ್ ಥಿಂಗ್ ವಿ ಗಾಟ್ ಇಸ್ ವಾಟರ್ ಕಲರ್ ಕೇಕ್ಸ್ 12 ಶೇಡ್ಸ್. ಇದ್ರ ಜೊತೆ ಇನ್ನೊಂದು ಬ್ರಷ್, ಪೇಂಟಿಂಗ್ ಬ್ರಷ್ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ನೋಡಿ ಎಷ್ಟು ಚಿಕ್ಕದು. ಸೊ ಸೆಕೆಂಡ್ ಥಿಂಗ್ ಇಸ್ ಪೆನ್ಸಿಲ್ ಫಾರ್ ಡಾರ್ಕ್ ಹ್ಯಾಂಡ್ ರೈಟಿಂಗ್, ಫ್ರೀ ಶಾರ್ಪ್ನರ್ ಆ್ಯಂಡ್ ಅರೇಸರ್ ಅಂತೆ. ಅದು ನಾನು ನೋಡಾಯಿತು ಆಲ್ರೆಡಿ. ಇದರಲ್ಲಿ ಶಾರ್ಪ್ ಮಾಡಿಬಿಟ್ಟೆ ಕೊಟ್ಬಿಟ್ಟಿದ್ದಾರೆ ಅಂದರೆ ನಾನು ನೋಡ್ತಾ ಇದ್ದೀನಿ, ಏನು ಶಾರ್ಪ್ ಮಾಡಿಬಿಟ್ಟೆ ಕೊಟ್ಬಿಟ್ಟಾರಲ್ಲ ಅಂತ. ಶಾರ್ಪ್ ಮಾಡಿಬಿಟ್ಟು ಯಾವ ಕಂಪನಿಯಲ್ಲೂ ಕೊಡಲ್ಲ, ಇವ್ರು ಕೊಟ್ಟವ್ರು. ಸೊ ಥರ್ಡ್ ಐಟಮ್ ಇಸ್ crayons, which is 24 shades. Dappa crayons. So third is our gum, Camel company. Fourth is scissor. Sharp cut series ಅವ್ರದ್ದು. ಇನ್ನೊಂದು ಎಕ್ಸ್ಟ್ರಾ ಎರೇಸರ್ ಆ್ಯಂಡ್ ಶಾರ್ಪ್ನರ್. ಸ್ಕೇಲ್, ಟೇಪ್. ಸೊ ಇವೆಲ್ಲ ನನಗೆ ಈ ಕಿಟ್ಟಲ್ಲಿ ಸಿಕ್ಕಿದೆ. ಸೊ ಇಷ್ಟು ಸ್ಟೇಷನರಿ ನನಗೆ ಸಾಲಲ್ಲ. ಸೊ ನಾನು ಈಗ ಸಪ್ನಾ ಬುಕ್ ಹೌಸ್ ಬ್ರ್ಯಾಂಚ್ ಬೆಂಗಳೂರಲ್ಲಿ ಓಪನ್ ಆಗಿದೆ ಅಲ್ವಾ, ಸೊ ಅಲ್ಲೇ ಹೋಗ್ತೀನಿ ತಗೊಳ್ಳೋ. ಸೊ ನನ್ನ ತಂಗಿದು ಇನ್ನೂ ಬುಕ್ಸ್ ಬರೋದಿದೆ, ಅವಳು ಬರುತ್ತೆ. ಫೈಲ್ ಕೊಟ್ಟಿದ್ದಾರೆ ಬಸ್, ಅದೇನಕ್ಕೂ ಗೊತ್ತಿಲ್ಲ. ಟಬ್ಯಾಕರ್ಸ್ ಅಂತೆ. ಟಬ್ಯಾಕರ್ಸ್ ಕೊಟ್ಟವ್ರೆ, ಅದ್ರದ್ದು ಏನು ಮಾಡಿಸ್ತಾರೋ ಒಂಚೂರು ಐಡಿಯಾ ಇಲ್ಲ. ಆ್ಯಂಡ್ ಎಲ್ಲ ನನ್ನ ಮ್ಯಾಪ್ಸ್ ಸೋಷಲ್ದು ಅದು. ಸೊ ಈಗ ಮೇನ್ ಕಾನ್ಸೆಪ್ಟ್ ಮೇಲೆ ಸೊ ಈಗ ಬುಕ್ಸ್ ತೋರಿಸೋದು ಶುರು ಮಾಡೋಣ ಬನ್ನಿ. ಮಾತಾಡಲಿ
ಸೊ ಗೈಸ್, ನಮ್ಮ ಫಸ್ಟ್ ಬುಕ್ ಈಸ್ ನಮ್ಮ ಮಿನಿ ಡಿಕ್ಷನರಿ ಅವರು ಸ್ಟ್ರಕ್ಟರ್ಡ್ ಇಂಗ್ಲೀಷ್ ಮಿನಿ ಡಿಕ್ಷನರಿ ಅಂತ ನಿಮಿಷ ಸ್ವಲ್ಪ ಇರಿ. ಆ್ಯಂಡ್ ಅವರ್ ಸೆಕೆಂಡ್ ಬುಕ್ ಇಸ್ ನೋಡಿ ಇಂಗ್ಲೀಷ್ ಮೀನಿಂಗ್ಸ್ ಇವೆಲ್ಲ. ನಮ್ಮ ಸೆಕೆಂಡ್ ಬುಕ್ ಬಂದು ಇದು 21st ಸೆನೆಟರಿ ಇಂಗ್ಲೀಷ್ ಫಾರ್ ಗ್ರೇಡ್ 2 ಲಿಟ್ಜೆಂಟರ್ ರೀಡರ್. ಇದು ಯಾವ್ಯಾವುದು ಸಬ್ಜೆಕ್ಟ್ಗಳಿದೆ ನಮಗೆ ಇದು 1 ವರ್ಷ ಬೇಕು. ಸೊ ನಮ್ಮ ಕಲರ್ ವೀಲ್, ನಮಗೆ ಡ್ರಾಯಿಂಗ್ ನೋಟ್ಸ್ ಕೊಡಬೇಕು. ಇಲ್ಲೂ ಒಂದು ಈ ವರ್ಷ ಇದು ಮ್ಯಾಥ್ಸ್ ವರ್ಕ್ಶೀಟ್ಸ್ ಈ ವರ್ಷ ಆದರೂ ಅಟ್ಲೀಸ್ಟ್ ಕಂಪ್ಲೀಟ್ ಮಾಡಬೇಕು. ಸೆಕೆಂಡ್ ಒನ್ ಇಸ್ ಹಿಂದಿ ಟೆಕ್ಸ್ಟ್ ಬುಕ್. ಇದು ಹಿಂದಿದು 2 ಬುಕ್ ಬರುತ್ತೆ, ಒಂದು ಪೆಂಡಿಂಗ್ ಇದೆ. ಸೊ ನೆಕ್ಸ್ಟ್ ಇಸ್ ಸೈನ್ಸ್. ಆ್ಯಂಡ್ ಯಾವುದೋ ಇದು ನಿಖಲ್ ಯೋಗ ಫಿಸಿಕಲ್ ಎಜುಕೇಷನ್ ಆ್ಯಂಡ್ ವೆಲ್ ಬೀಯಿಂಗ್, ಅದೇನಂತ ಗೊತ್ತಿಲ್ಲ ನನಗೆ. ಸೊ ನೆಕ್ಸ್ಟ್ ಇಸ್ ಅವರ್ ಗ್ರಾಮರ್. ನೆಕ್ಸ್ಟ್ ನಮ್ಮ ಇಂಗ್ಲೀಷ್ ಟೆಕ್ಸ್ಟ್ ಬುಕ್ ಸ್ಟೋರೀಸ್ ಎಲ್ಲ ಇರುತ್ತೆ ಇದರಲ್ಲಿ. ಸೊ ನೆಕ್ಸ್ಟ್ ಇಸ್ ಅವರ್ ಸೋಷಲ್ ಸೈನ್ಸ್. ನೆಕ್ಸ್ಟ್ ಇಸ್ ಅವರ್ ನಮ್ಮ ತಲೆ ಒಳಗೆ ಹೋಗಲ್ಲ ಆ ಸಬ್ಜೆಕ್ಟ್ ಕಂಪ್ಯೂಟರ್. ಇದು ಇದರಲ್ಲಿ ಟಾಪರ್ ಗೈಸ್ ನಾನು ಮ್ಯಾಥ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್. ಸೊ ನೆಕ್ಸ್ಟ್ ಈ ಟೆಕ್ಸ್ಟ್ ಬುಕ್ಸ್ ಎಲ್ಲ ಮುಗೀತೀಗ. ಇವಾಗ ನೋಟ್ಸ್ ಕಡೆಗೆ ಹೋಗುವ. ಫಸ್ಟ್ ಇದನ್ನೆಲ್ಲ ಸೈಡ್ಗೆ ಇಟ್ಬಿಟ್ಟು ಸುಮ್ಮನೆ ಮೆಸ್ ಎಲ್ಲ ನನಗೆ ಎತ್ಕೊಂಡಿದ್ದ ಕಡೆ ಅದನ್ನೆಲ್ಲ ಕ್ಲೀನ್ ಮಾಡಿಬಿಡ್ಬೇಕು. ಯಾವಾಗ ಮಾಡೋದಕ್ಕೆ ನನಗೆ ಅನಿಸ್ತಾಗಲ್ಲ. ನೆಕ್ಸ್ಟ್ ನಮ್ಮ ನೋಟ್ ಕಲೆಕ್ಷನ್. ಇದು ಸೋಷಲ್ ಇದು 1 ಲೈನ್ ನೋಟ್ಸ್. ಇದು ಬಂದು ಮೇ ಬಿ ಸೈನ್ಸ್. ಗೈಸ್ ನೋಡ್ಕೊಳ್ಳಿ ನಾನು ಸ್ಕೂಲ್ನ. ನೆಕ್ಸ್ಟ್ ಇದೂ ಸೈನ್ಸ್ದೆ, ಇದೂ ಸೈನ್ಸ್ದೆ. ನಿಮಗೆ ಸರಿ ಅಂತ ಒಂದು ತೋರಿಸ್ಕೊಂಡು ಇದೂ ಸೈನ್ಸ್ದೆ, ಇದೂ ಸೈನ್ಸ್ದೆ. ಇದು ಬಂದು ನಾವು ಮ್ಯಾಥ್ಸ್ ನೋಟ್ಸ್. ಮೇ ಬಿ ಇದು ಅನ್ರೂಲ್ಡ್ ಬುಕ್. ಇದು ನಮ್ಮ ಸೋಷಲ್ ಮೇ ಬಿ ನಿಮಗೆ ತೋರಿಸ್ತೇನೆ ಅಷ್ಟೇ ವಯಸ್ಸಿನ ನೋಟ್ಸು. ಇದೊಂದಿದೆ ಕನ್ನಡ ಹಿಂದಿಗೆಲ್ಲ ಯೂಸ್ ಮಾಡ್ಕೋತೀವಲ್ಲ ನಾವು, ನಾರ್ಮಲ್ ಬಂದ ಇರುತ್ತೆ. ಸೊ ನಮ್ಮ ಅಕ್ಕ ಬರ್ತಾಳೆ ಅಂತಿದ್ದೆ ನಾನು. ಅವಳು ನಾನು ನಾಳೆನ ಬ್ಲಾಗ್ ಅಂತ ತೋರಿಸ್ತೀನಿ ಫ್ರೆಂಡ್ಸ್. ಇವತ್ತು ಡೇಟ್ 24, 25 ನಾಳೆ 25 ನಾಳೆ ಡೇಟ್. ಸೊ ನಾಳೆ ನಾನು ಬ್ಲಾಗ್ ತೋರಿಸ್ತೀನಿ. ಸೊ ಈಗ ಊಟ ತಿನ್ಕೊಂಡು ಈ ಬ್ಲಾಗ್ನ ಏನು ಮಾಡೋದೆ. ಸೊ ಬನ್ನಿ ಇದನ್ನೆಲ್ಲ ಇವಾಗ ಒಳಗಿಡಬೇಕು. ಇದೊಂದು ದೊಡ್ಡ ಟಾಸ್ಕ್. ನಮ್ಮ ಕ್ಲಾಸಲ್ಲಿ ನಮ್ಮ ಸ್ಕೂಲಲ್ಲಿ ಅಂದರೆ ನಮ್ಮ ಬ್ಲಾಕಲ್ಲಿ ನಮ್ಮ ಸ್ಕೂಲಲ್ಲಿ ಒಬ್ಬರು ಆಂಟಿ ಇದ್ದಾರೆ.
ಅವರೆಷ್ಟು ಕೈಂಡ್ ಆ್ಯಂಡ್ ಸ್ವೀಟ್ ಗೊತ್ತಾ ಗೈಸ್. ಇವತ್ತು ನಾನು ಬುಕ್ಸ್ ಕಲೆಕ್ಟ್ ಮಾಡುವಾಗ ಈ ಬ್ಯಾಗೇನು ಭಾರನೇ ಇಲ್ಲ ಅಂದೆ. ಹೌದಾ, ಬೇರೆ ಬ್ಯಾಗ್ ಎತ್ಕೋ, ಎಲ್ಲ ಒಂದೇ, ನಿನಗೆ ಬ್ಯಾಗ್ ಎಲ್ಲ ಅಂತ. ಎಷ್ಟು ಖುಷಿ ಆಯಿತು. ಆ ಥರ ಇರಬೇಕು ಇದ್ರೆ ಮನುಷ್ಯರು. ಏಯ್ ಹುಟ್ಟಿದ್ದು ಎತ್ಕೋಗಲೇ ಅನ್ನೋ ಥರ ಇರಬಾರ್ದು. ನಮ್ಮ ಆಂಟಿ ಮದುವೆ ಆಗಿದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ. ಬಟ್ ಇಫ್ ಶಿ ಈಸ್ ಸೀಯಿಂಗ್ ದಿಸ್ ವ್ಲಾಗ್, ಆಂಟಿ ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್ ಆ್ಯಂಡ್ ಆಲ್. ಆಂಟಿ ತುಂಬ ಒಂಥರ ಚಿಯರಿಂಗ್ ಮಾಡ್ತಾರೆ. ನೀನು ಮಾಡ್ಬೋದು ಇದನ್ನು, ಯು ಕ್ಯಾನ್ ಡೂ ಇಟ್, ಟ್ರೈ ದಿಸ್ ಅಂತ ಚಿಯರ್ ಮಾಡ್ತಾರೆ. ಅದೊಂದು ನನಗೆ ಇಷ್ಟ ಅವತ್ತು. ಅದೊಂದೇ ಅಂತಲ್ಲ, ಅವರೇ ಇಷ್ಟ ನನಗೆ. ಸೊ ಬನ್ನಿ ಇದನ್ನೆಲ್ಲ ಊಟ ತಿನ್ನಕ್ಕೆ ಬನ್ನಿ ಹೋಗೋಣ ಊಟ ತಿನ್ನಕ್ಕೆ. ಸೊ ನಾನು ಊಟ ತಿನ್ನಕ್ಕೆ ತೋರಿಸಲ್ಲ. ಸೊ ಇವಾಗ ಮೇಲೆ ಏನು ಮಾಡ್ತೀನಿ, ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್. ನಾಳೆ ಏನೋ ಬ್ಲಾಗಲ್ಲಿ ನಮ್ಮ ಅಕ್ಕನ ತೋರಿಸ್ತೀನಿ. ಬಾಯ್.